ಆತ್ಮೀಯ H16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ನೋಡ್ರಿ, ಇವು ಒಂದಿಷ್ಟು ನಮ್ಮ DK ಶಿವಕುಮಾರ್ ಅವ್ರ ಮಾತುಗಳನ್ನ ಸೂಕ್ಷ್ಮವಾಗಿ ಗಮನಿಸ್ರಿ. ನಿಮ್ಗೆ ಏನು ಅನಿಸ್ತದೆ ಹೇಳಿ ನಂತರದಲ್ಲ ವಿಚಾರ ಮಾಡಿರಿ. ರಾಜಕೀಯ ಕುಟುಂಬದ ಹಿನ್ನೆಲೆ ಇರದಿದ್ದರೂ ಈ ಮಟ್ಟಕ್ಕೆ ಬೆಳೆದಿದ್ದೇನೆ. ಮುಂದೆಯೂ ನನ್ನ ಬಗ್ಗೆ ಪಕ್ಷದವರು ತೀರ್ಮಾನ ಮಾಡುತ್ತಾರೆ ಎಂಬ ನಂಬಿಕೆ, ಆತ್ಮವಿಶ್ವಾಸ ಇದೆ. ಈ ಮಾತುಗಳು ಬಂದಾಗ ಸಹಜವಾಗಿ ಅನಿಸ್ತದೆ. ಅವ್ರನ್ನ ಪ್ರಚೋದನೆ ಮಾಡೋದಕ್ಕೆ ಕೆಲವು ಜನ ಇದ್ದಾರಿಲ್ಲ ಅಂತಲ್ಲ. ಯಾಕೆ ಸ್ವಪಕ್ಷರಾಗಿರ್ಬೋದು, ವಿರೋಧ ಪಕ್ಷದವರಾಗಿರ್ಬೋದು, ಅಥವಾ ನಮ್ಮ ಮೀಡಿಯಾದವರಾಗಿರ್ಬೋದು, ಅಥವಾ ಗೋಧಿ ಮೀಡಿಯಾದವರಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದ್ದೇವೆ. ಒಂದು ಕ್ಷಣ ಹೊರಳಾಡಿದ್ರು, ಏನು ತಪ್ಪಿ ಮಾತಾಡಿದರು, DK ಶಿವರು ಹೋದರು ಬಂದರು ಆರ್ಗ್ಯುಮೆಂಟು ಸ್ಟಾರ್ಟ್. ಒಟ್ಟಾರೆಯಾಗಿ DK ಶಿವಕುಮಾರ್ ಅವರು BJP ಹೋಗ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ರು. ಅದು ಸತ್ಯ ಇರ್ಬೋದು, ಸುಳ್ಳು ಇರ್ಬೋದು. ಆದರೆ ಈಗಿನ ಮಾತುಗಳು ನೋಡಿದಾಗ ವಾಸ್ತವವನ್ನು ನಮ್ಮ DK ಶಿವಕುಮಾರ್ ಅವರು ಅರ್ಥ ಮಾಡ್ಕೊಂಡಂಗೆ ಕಾಣ್ತದೆ. ಯಾಕಂದರೆ ಯಾವುದೇ ದೃಷ್ಟಿಯಿಂದ ನೋಡಿದರೂ ಸಿದ್ದರಾಮಯ್ಯನವರು DK ಶಿ ಅವ್ರಿಗಿಂತಲೂ ಒಂದು ಕೈ ಮೇಲಿದ್ದಾರೆ. ಭ್ರಷ್ಟಾಚಾರ ಇಲ್ಲಂತಲ್ಲ, ಭ್ರಷ್ಟಾಚಾರ ನೋಡಿದ್ದಾರೆ, ಅದ್ರ ಜೊತೆ ಬದುಕು ಮಾಡಿದ್ದಾರೆ. ಆದರೆ ಉಳಿದವ್ರನ್ನ ಕಂಪೇರ್ ಮಾಡಿದಾಗ ಒಬ್ಬ ಸಾಫ್ಟ್ ಕಾರ್ನರ್ ಅಂತ ಅನ್ನಿಸ್ತಾರೆ ಸಿದ್ದರಾಮಯ್ಯನವರು. ಜೊತೆಗೆ ತಮ್ಮ ಸ್ವಬಲದಿಂದ ಮೇಲಕ್ಕೆ ಬಂದಂಥವರು, ಜೊತೆಗೆ ಜನರ ಪ್ರೀತಿಯನ್ನು ಗಳಿಸ್ಕೊಂಡ್ಬಂದವರು, ಸಮಾಜವಾದಿ. ತಮಗೆ ಅನ್ಯಾಯವಾದಾಗ ಪ್ರತಿಭಟನೆ ಮಾಡಿ ಗೌಡರಿಂದ, ದೇವೇಗೌಡರಿಂದ ಹೊರಗೆ ಬಂದಂಥವರು, ಅವರು ಎಣ್ಣೆ ಎಣಿಸಿದಾಗ ಅಹಿಂದ ಕಟ್ಟಿದವರು. ಇವತ್ತು ಅಹಿಂದ ಸಂಘಟನೆ ಮಾಡುವ ಮೂಲಕ ಹಿಂದುಳಿದ ಸಮುದಾಯದ ಜನರ ಸಂಘಟನೆಗೆ ಒತ್ತು ಕೊಟ್ಟು ಅದರಲ್ಲಿ ಭಾಳಷ್ಟು ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಇವತ್ತು ಲಿಂಗಾಯತ್ ಮತ್ತು ಒಕ್ಕರಿ ಲೋಬಿಗೆ ಪ್ರತಿಸ್ಪರ್ಧೆಯನ್ನು ಮಾಡುವಷ್ಟು ಮಟ್ಟಿಗೆ ಬಂದು ನಿಂತಿದ್ದಾರೆ. ಹೀಗಾಗಿ ಅವರು ಅನೇಕ ಕೆಲಸಗಳು ಇರಬಹುದು ಅವರಲ್ಲಿ, ಇಲ್ಲಂತಲ್ಲ. ಅವರು ಭ್ರಷ್ಟ ಇಲ್ಲ ಅಂತ ಹೇಳಿಕ್ಕೆ ಹೋಗೋದಿಲ್ಲ. ಆದರೆ ಉಳಿದು ನಮ್ಮ DK ಶಿ ಅವರು ಕಂಪೇರ್ ಮಾಡಿದಾಗ ಮತ್ತು ವಯಸ್ಸನ್ನು ಹೋಗಿ ಮೇಲ್ಮಟ್ಟಕ್ಕೆ ಹೋಗ್ತಾರೆ. ಏನಾದರೂ ಅದರಲ್ಲಿ ಎರಡು ಮಾತಿಲ್ಲ. ಇದು ನಿಶ್ಚಿತವಾಗಿಯೂ ಕನ್ಫರ್ಮೇಷನ್ ಆಗಿದೆ ಹೈಕಮಾಂಡಿಗೆ. ಮತ್ತು ಇದು ಸೂಕ್ತ ಸಮಯ ಇಲ್ಲ ಬದಲಾವಣೆ ಮಾಡುವಂಥದ್ದು ಅಂತೇಳಿ ಹೈಕಮಾಂಡ್ ತರ್ಕ. ಯಾಕಂದ್ರೆ ಇಡೀ ದೇಶದಲ್ಲೇ ಉಳಿದಿದ್ದ 3 ರಾಜ್ಯಗಳಲ್ಲ, ಕರ್ನಾಟಕ, ಹಿಮಾಚಲ ಪ್ರದೇಶ, ತೆಲಂಗಾಣ, ಇಲ್ಲೂ ಗದ್ದಲ ಆಯ್ತಪ್ಪ ಅಂದ್ರೆ ಮುಂದೆ ಭವಿಷ್ಯ ಏನು ಅನ್ನೋ ಸಹಜವಾಗಿ ಪಾರ್ಟಿ ಚಿಂತಿದ್ದೇ ಇರ್ತದೆ. ಮೊದಲು ಪಾರ್ಟಿ ಇದ್ರೆ ಏನು ಬೇಕಾದ್ರೆ ಪಾರ್ಟಿಗಳವ್ರು ಏನು ಮಾಡೋಕ್ಕೆ ಸಾಧ್ಯದ. ಮತ್ತು ಆಲ್ರೆಡಿ ನಮ್ಮ ಸ್ವತಃ DK ಶಿ ಅವರಿಗೆ ಒಪ್ಕೊಳ್ಳುವಾಗ ಅವ್ರಿಗೆ ಏನೆಲ್ಲ ಕೊಟ್ಟದ. ಇವತ್ತು 2ನೇ ನಂಬರ್ ಸ್ಥಾನದಲ್ಲಿ ಅವರಿದ್ದಾರೆ. ಏನು ಕೊಟ್ಟಿಲ್ಲ ಅವ್ರಿಗೆ. ಅವ್ರು ಎಲ್ಲಿದ್ದರು, ಯಾರ ಜೊತೆಗಾರರವರು, ಅವ್ರ ಹಿಂದಿಂದ ಭ್ರಷ್ಟತೆ ಆರೋಪಗಳು. ಪಾರ್ಟಿಗೆ ದುಡಿದಿದ್ದಾರೆ, ಆ ಮತ್ತು ಬೇರೆ ಪಾರ್ಟಿಗೆ ಆ ದುಡ್ಡನ್ನು ತೆಗೆದು ಹಾಕಿದ್ದಾರೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಪುಣ್ಯವ ಪಡೆದುಕೊಂಡಿದ್ದಾರೆ. ಆದರೂ ಎರಡು ಮಾತಿಲ್ಲ. ಎಷ್ಟೋ ಜನ ಕೆರೆ ನೀರು ತೊಗೊಂಡೋಗಿ ಮನೆ ಇಟ್ಕೊಂಡ್ಕೊಳ್ಳುವಂಥ ಜನನೂ ಇದ್ದಾರೆ. ಅಂಥದ್ರಲ್ಲಿ ಅಟ್ಲೀಸ್ಟ್ ಕೆರೆಗೆ ಚೆಲ್ಲಿದ್ದಾರೆ ಅನ್ನೋದು ಸಮಾಧಾನ ಇಲ್ಲದ. ಆದ್ರೆ ಈಗಿನ ಮಟ್ಟಿಗೆ ಮೋದಿ ಅವರ ದಬ್ದಬ ಇಡೀ ದೇಶ ತುಂಬ. ಮೋದಿ ಮತ್ತು ಶಾರ್ ಅವರನ್ನು ಎದುರು ಹಾಕ್ಕೊಂಡು ಇವತ್ತು ಯಾವುದೇ ಪಕ್ಷ ನಿಲ್ಲುವುದು ಕಷ್ಟ, ಅಸಾಧ್ಯ ಅಂದರೂ ಅಡ್ಡಿ ಇಲ್ಲ. ಅದರಲ್ಲೂ SIR ಒಂದು ಮಾಡ್ತಾ ಇದ್ದಾರೆ. ಹೊರಗಿನವರು ಒಳನುಸುಕುವವ್ರನ್ನು ಹೊರಗೆ ಹಾಕ್ತಾ ಇದ್ದೀವಿ ಅಂತೇಳಿ ತಮಗೆ ಮತ ಬರಲಾರದ ಜನರನ್ನು ಹೊರಗೆ ಹಾಕ್ತಾ ಇದ್ದಾರೆ. ವಿರೋಧ ಪಕ್ಷಗಳ ಮತದಾರರನ್ನು ಕಡಿತ ಮಾಡ್ತಾ ಇದ್ದಾರೆ ಅಂತೇಳಿ ಬಲವಾದ ಆರೋಪವನ್ನು ಅವ್ರ ವಿರೋಧಿಗಳು ಮಾಡ್ತಾ ಇದ್ದಾರೆ. ಅದು ಸತ್ಯನೂ ಅನಿಸ್ತದೆ. ಯಾಕಂದ್ರೆ ಒಂದು ಮನೆಯಲ್ಲಿ 500-600 ಜನ, ಅಲ್ಲಿ ಯಾರೂ ಇಲ್ಲ ಒಂದು ಸಣ್ಣ ಮನೆಯೊಳಗೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವೆಲ್ಲನೂ ಕಾಂಗ್ರೆಸ್ ಸಮಸ್ಯೆ ಸಿಗ್ತಾ ಇದ್ದಾವೆ ಅಂದಾಗ ಇಲ್ಲೇ ಹಿಂದೆ ಕಾಂಗ್ರೆಸ್ಸಿಗರು ಮಾಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವರು ಕಲಿಸಿದ ಪಾಠನೇ ಇದು. ಇದನ್ನು ಜೋರಾಗಿ ಮಾಡ್ತಾ ಇದ್ದಾರೆ ಈಗಿನ ಸಮಯದಲ್ಲಿ. ಅದರಲ್ಲೂ ಸ್ವತಃ ಎಲೆಕ್ಷನ್ ಕಮಿಷನ್ ಹಿಡ್ಕೊಂಡು ಜ್ಞಾನೇಶ್ ಅವರು ಹಿಡ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಗಂಭೀರವಾದ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿಗಳು ಸಹಿತ ಕೊಡ್ತಾ ಇದ್ದಾರೆ. ಹೀಗಾಗಿ ಅತ್ಯಂತ ತೊಂದರೆಯ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದ್ದಾಗ ಅದನ್ನು ಬಿಟ್ಟು ಮುಖ್ಯಮಂತ್ರಿ ಆಶೆಗೆ BJPಗೆ ಇದು ಒಡ್ಕೊಂಡು ಹೋಗಿದ್ರೆ ನಿಶ್ಚಿತವಾಗಿಯೂ ಇದು ಅವರ ಹಿನ್ನಡೆ ಅಂತಿರೋ ಮತ್ತೆ ನಿಂತಿರೋ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ ಪೆಟ್ಟು ಬೀಳ್ತಾ ಇತ್ತು ತಿಳ್ಕೊಂಡು ಇವತ್ತು ಕಾಂಗ್ರೆಸ್ಸಿನ ಕಟ್ಟಾಳವಾದಂತಹ DK ಶಿ ಅವರು ಉಳ್ಕೊಂಡಿದ್ದಾರೆ. ಪಕ್ಷ ಯಾವಾಗ ಮಾಡ್ತಾರೆ ಮಾಡಲಪ್ಪ ಅನ್ನುವಂಥ ಒಂದು ರೀತಿ ಏನಪ್ಪ ಅಂತ ಸಮಾಧಾನ ಮಾಡ್ಕೊಂಡಿದ್ದಾರೆ ಮತ್ತು ಮಾಡ್ತಾರೆ. ಈಗ ಅಲ್ಲಿ ಪಾರ್ಟಿಯವರು ಈಗ ಸಿದ್ದರಾಮಯ್ಯ ಅವರು ಯಾವುದೇ ದೃಷ್ಟಿ ನೋಡಿದ್ರು ಸಹಿತ
ಭಾಳ ಎತ್ತರದಲ್ಲಿದ್ದಾರೆ ಅಂದಾಗ ಅವ್ರನ್ನ ಕಿತ್ತು ಹಾಕೋದು ಈವನ್ ರಾಹುಲ್ ಗಾಂಧಿಯವ್ರಿಗೂ ಸಾಧ್ಯ ಇಲ್ಲ. ಯಾಕಂದರೆ ಬ್ಯಾಡ್ ಮೆಸೇಜ್ ಹೋಗ್ತದಂತೆ. ಇನ್ನು ಏನಪ್ಪ ಒಂದಿರೋ ಹಾಗೆ ಅಂದರೆ ಸ್ವತಃ ಸಿದ್ದರಾಮಯ್ಯನವರು ಬಿಟ್ಟು ಕೊಡಬೇಕು ಅದನ್ನು ಡಿ ಕೆ ಶಿ ಅವರಿಗೆ. ಅವ್ರು ಮಾತು ಕೊಟ್ಟಂತೆ ನಡ್ಕೋಬೇಕಾಗಿದ್ರು. ಇವರಂತಾರೆ ಮಾತು ಕೊಟ್ಟಿದ್ದರು ಅಂತೇಳಿ ನಮ್ಮಿಬ್ಬರಲ್ಲಿ ನಡ್ಕಾಯ್ತು ಅಂತಾರೆ. ಒಂದು ಏನೇನು ಅವರು ಹೇಳಿಕೆ ಕೊಡ್ತಾ ಇದ್ದಾರೆ. ಆ ಹೇಳಿಕೆ ಏನೂ ಇರಲಿ. ಈಗ ಸಿದ್ದರಾಮಯ್ಯ ಜವಾಬ್ದಾರಿ ಬಿಟ್ಟು ಕೊಡುವಂಥದ್ದು. ಬಿಟ್ಟು ಕೊಡಲಿಲ್ಲ ಅಂದರೆ 2028ರವರೆಗೆ ಕಾಯಬೇಕಾಯ್ತು ಅನಿವಾರ್ಯ. ಕಾದಷ್ಟು ಉತ್ತಮ ಅದ. ಯಾಕಂದ್ರೆ ವಯಸ್ಸು ಇನ್ನೂ ಇದೆ. ನಾಯಕತ್ವ ದೃಷ್ಟಿ ಬಂದಾಗ ನಿಜವಾಗಿಯೂ ಕರ್ನಾಟಕದಲ್ಲ ಸಿದ್ದರಾಮಯ್ಯನವರು ಒಬ್ಬ ರಾಷ್ಟ್ರಮಟ್ಟದ ನಾಯಕ. ಇದರಂತೆ ನಾವು ಯಾರೂ ಅಲಗಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವು ತಪ್ಪುಗಳಾಗಿರಬೇಕು, ಇಲ್ಲಂತಲ್ಲ. ಅವರು ಗಂಟು ಮಾಡ್ಕೊಂಡಿದ್ದಾರೆ 52 ಕೋಟಿ ಸಾಣದಲ್ಲ, ಇನ್ನೂ ಇರಬೇಕು, ಇಲ್ಲ ಅಂತ ನಾವು ಹೇಳೋದಿಲ್ಲ. ಇಂಥ ಪ್ರಸಂಗದಲ್ಲ ಪಾರ್ಟಿಗೆ ಹೊಡೆತ ಕೊಡೋ ಜೊತೆಗೆ ನಮ್ಮಲ್ಲಿ ಕನ್ನಡದ ಗಾದಿ ಮಾತೈತಿ, ಇಲ್ಲಿಗೆ ಬಡಿದ್ರೆ ಗಣೇಶಿಗೆ ಪೆಟ್ಟು ಅಂತ. ಹಂಗೆ ಇಲ್ಲ ಸಿದ್ದರಾಮಯ್ಯ ಜೋಡಿ ಜಗಳಕ್ಕೆ ನಿಂತರೆ ಪಾರ್ಟಿ ಹೊಡ್ಕೊಂಡು ಹೋದ್ರೆ, ಪಾರ್ಟಿ ಈ ತನ್ನ ಫಾಲೋವರ್ ತೊಗೊಂಡು ಹೋದ್ರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸೋಲ್ತದ. ಇದನ್ನು ತಿಳ್ಕೊಂಡಂಥ ದೊಡ್ಡ ಮನಸ್ಸಿನ ಡಿ ಕೆ ಶಿ ಅವರು ಅನೇಕ ವಿಷಯಗಳನ್ನು ಇಲ್ಲಿ ವ್ಯಕ್ತಪಡಿಸ್ತಾ. ಇದಕ್ಕೆ ನಾನು ಸೇಮ್ ಆಗಲಾರದ ಕಾರಣಗಳನ್ನು ಹುಡುಕ್ತಾ ಕೆಲವೊಂದು ಮಾತು ಮಾತಾಡ್ತಾರೆ. ನಿಮಗೆ ಯಾರಾದರೂ ತೊಂದರೆ ಕೊಡುವವರು, ಮೋಸ ಮಾಡುವವರು ಇದ್ದರೆ ಅವರು ನಿಮ್ಮ ಪಕ್ಕದಲ್ಲಿ ಇರುವವರೇ ಆಗಿರುತ್ತಾರೆ. ಬೇರೆಯವರು ತೊಂದರೆ ಕೊಡಲ್ಲ. ನೀವು ಜಾಗರೂಕರಾಗಿರಬೇಕು. ಈ ಮಾತು ಎಲ್ಲರೂ ನಿರ್ವಹಿಸುವಂಥದ್ದು. ಅಕ್ಕಪಕ್ಕದಲ್ಲಿರೋರು ಅಂದರೆ ತಮ್ಮ ಸ್ವಪಕ್ಷದ ಸಿದ್ದರಾಮಯ್ಯ ಇರ್ಬೋದು, ಇನ್ನೊಬ್ರು ಇರ್ಬೋದು, ಮತ್ತೊಬ್ರು ಇರ್ಬೋದು, ಇವರನ್ನು ತೊಂದರೆ ಆಗಿರ್ತದೆ, ಇಲ್ಲಂತಲ್ಲ. ಈ ಮಾತನ್ನು ಒಪ್ಪುವಂಥದ್ದಿಲ್ಲ. ಯಾರೂ ಸುಲಭವಾಗಿ ತಮ್ಮ ಅಧಿಕಾರ ಬಿಟ್ಟುಕೊಳ್ಳೋದಿಲ್ಲ. ಅವರು ಬಿಟ್ಟುಕೊಟ್ಟು ಅವ್ರು ದೊಡ್ಡ ಮನಸ್ಸಿನವರು. ಎಲ್ಲರೂ ಭರತ ಆಗಲಿಕ್ಕೆ ಸಾಧ್ಯ ಇಲ್ಲ. ಭರತ ಅಲ್ಲ, ಬಾಹುಬಲಿ. ಎಲ್ಲರೂ ಬಾಹುಬಲಿ ಆಗಕ್ಕೆ ಸಾಧ್ಯ ಇಲ್ಲ. ಭರತನ ಅಣ್ಣನಿಗಾಗಿ ತ್ಯಾಗ ಮಾಡುವಂಥ ಅಂಥ ದೊಡ್ಡ ಮನಸ್ಥಿತಿ ಬಾಹುಬಲಿ ಆಗುವಂತಿಲ್ಲ, ಯಾರಿಗೂ ಇಲ್ಲ. ಅದೇ ಕಾರಣ ಅಧಿವೇಶನದಲ್ಲಿ ಒಮ್ಮೆ ಯಡಿಯೂರಪ್ಪ ಅವರಿಗೆ ಯಶಸ್ಸಿನ ಬಗ್ಗೆ ಒಂದು ಮಾತು ಹೇಳಿದ್ದೆ. ಅದು ನಾನು ಬದುಕಿ ಉಳಿಸ್ತಾ ಇದ್ದೇನೆ. ಅದನ್ನು ನಾವು ಬದುಕಿನಲ್ಲಿ ಯಶಸ್ಸು ಸಾಧಿಸಬೇಕಾದರೆ ನಮ್ಮಲ್ಲಿ ಧರ್ಮರಾಯನ ಧರ್ಮತ್ವ, ಕರ್ಣನ ದಾನತ್ವ, ಅರ್ಜುನನ ಗುರಿ, ವಿದುರನ ನೀತಿ, ಭೀಮನ ಬಲ, ಕೃಷ್ಣನ ತಂತ್ರ ಇರಬೇಕು. ಆಗ ಯಶಸ್ಸು ಸಾಧಿಸಲು ಸಾಧ್ಯ ಎಂದು ಹೇಳಿದ್ದೆ. ಇದರಲ್ಲಿ ಕೊರತಿದ್ದಾವೆ ನಮಗೆ ಹೇಳಿದ್ರೊಳಗೆ ಅನ್ನೋಂಗೆ ತಮ್ಮ ಸಮಾಧಾನ ಮಾಡ್ಕೊಂಡಿದ್ದಾರೆ. ಜೊತೆಗೆ ನಾನು ರಾಜಕೀಯವಾಗಿ ಅನೇಕ ಏಟುಗಳನ್ನು ತಿಂದಿದ್ದೇನೆ. ರಾಜಕೀಯ ಮಾಡಿ ಜೈಲಿಗೂ ಹಾಕಿಸಿದ್ದರು. ಪಕ್ಷಾತೀತವಾಗಿ ಸಮುದಾಯಾತೀತವಾಗಿ ಜನ ನನಗೆ ಒಳ್ಳೆಯದು ಬಯಸುತ್ತಿದ್ದಾರೆ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ. ಸುಚ್ವರ ಪ್ರಯತ್ನ ಮಾಡಿದ್ನಿ, ಸತ್ಯನಾದ ಅದನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ, ದೇವರು ನನಗೆ ಯಶಸ್ವಿ ಆಗ್ತದೆ ಅಂತ ತಿಳ್ಕೊಂಡಿದ್ದೀನಿ ಅಂತೇಳಿ ಈ ಹೊರಟಂಥ ಹಾದಿಯಲ್ಲೇ ಕಾಂಗ್ರೆಸ್ ಉಳಿಯುವಂಥ ಒಂದು ಇದು ಮಾಡಿದ್ದಾರೆ. ಮತ್ತು ಇನ್ನೊಂದು ಮಾತನ್ನು ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ, ಬೇರೆಯವರಿಗಿಂತ ನಮ್ಮ ಸಮುದಾಯದ ಕೆಲವರು ಅಸೂಯಿಂದ ಟೀಕೆ ಮಾಡುತ್ತಿದ್ದಾರೆ. ಹಿಂದೆ ಮುಂದೆ ಚಾಕು ಹಾಕುತ್ತಿದ್ದಾರೆ. ದಿನ ಬೆಳಗಾದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನ ಮಾಡುತ್ತಾರೆ. ರಾಜಕೀಯದಲ್ಲಿ ಇವೆಲ್ಲವೂ ಸಹಜ. ಇದಕ್ಕೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಅವರ ಜೊತೆ ಎಷ್ಟು ಪ್ರಾಮಾಣಿಕವಾಗಿ ಇದ್ದೆ ಎಂಬುದು ಆತ್ಮಸಾಕ್ಷಿಗೆ ಗೊತ್ತು. ಆದರೂ ನನ್ನ ವಿರುದ್ಧ ಬೆನ್ನಿಗೆ ಚೂರಿ ಹಾಕಿದ ಆರೋಪ ಮಾಡಿದರು. ಅವ್ರ ಜೊತೆ ಹೆಂಗಿದ್ನಿ, ಏನು ಮಾಡಿದ್ವು ನನಗೆ ಒಬ್ಬ ಗೊತ್ತು, ಏನೂ ಮಾಡಿಲ್ಲ. ಆದರೆ ಆರೋಪ ಮಾಡಿದ್ರು ನನಗೆ ಕುಮಾರಸ್ವಾಮಿಗಳು. ಅಂದರೆ ತಮ್ಮ ವೈರಿದ್ದಾರೆ, ಆಜುಬಾಜುದವರಿದ್ದಾರೆ ಅಂತ ಹೇಳ್ತಾ ನೋವುಗಳನ್ನು ವ್ಯಕ್ತಪಡಿಸೋದನ್ನು ಕಾಂಗ್ರೆಸ್ನಲ್ಲಿ ಉಳಿಯುವಂಥ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಇದು ಸ್ಪಷ್ಟ ಆಗ್ತದೆ. ಇಂದಿಲ್ಲ ನಾಳೆ ಮುಖ್ಯಮಂತ್ರಿ ಸ್ಥಾನ ಬರ್ತದೆ. ಆದರೆ ಕಾಂಗ್ರೆಸ್ ಉಳಿತಪ್ಪ ಅಂದರೆ ಶಾಶ್ವತ ನಾಯಕತ್ವ ಅನ್ನುವಂಥ ಒಂದು ಪ್ರಾಥಮಿಕ ಹಂತದ ತಿಳುವಳಿಕೆ ನಾವು ಮಾಡ್ಕೊಂಡಿದ್ದ. ನಿಜವಾಗಿಯೂ ಇದನ್ನು ಮೆಚ್ಚುವಂಥ ವಿಷಯ. ಏನೋ ಆಗಲಿ, ಇದು ಅವರ ಪಕ್ಕಾ ನಿರ್ಧಾರ ಅಂತ ಅನಿಸ್ತದೆ. ಮತ್ತು ಆದರೂ ಕಾರ್ಯಕಾಲಕ್ಕೆ ಇದ್ದೇ ಇರ್ತದೆ. ಮನುಷ್ಯನಿಗೆ ಆಸೆ ಯಾರು ಬಿಟ್ಟಿದೆ? ಆಸೆ ಯಾರನ್ನೂ ಬಿಟ್ಟಿಲ್ಲ. ಹೀಗಾಗಿ ಅವ್ರು ಮತ್ತೆ ಮುಖ್ಯಮಂತ್ರಿ ಕುರ್ಚಿ ಆಸೆ ಮಾಡ್ಬೋದಿಲ್ಲ ಅಂತಲ್ಲ. ಆದರೆ ಈಗ ಮಾತ್ರ ಕಾಂಗ್ರೆಸ್ ಒಂದು ರೀತಿ ಸಮಾಧಾನದ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಜವಾಗಿ ಕಾಂಗ್ರೆಸ್ ಅವ್ರಿಗೆ ಋಣಿ ಆಗಬೇಕಾಗ್ತದೆ ಅಂತೇಳಿ ಈ ಸಂದರ್ಭ ಹೇಳಬೇಕಾಗ್ತದೆ. ಯಾಕಂದ್ರೆ ಇಲ್ಲೇ ಸಿದ್ದರಾಮಯ್ಯರ ಭಾಳ ದೊಡ್ಡವರು ಆಗಬೇಕಾಗಿರುತ್ತೆ. ಅವ ಸ್ವತಃ ತಿಳಿದನ್ನು ಅವ್ರಿಗೆ ಕೊಡಬೇಕಾಗಿತ್ತು ಸಿ ಎಮ್ ಸ್ಥಾನ. ಇನ್ನೂ ಪಕ್ವಾಗಿಲ್ಲ ಅನ್ನಿಸ್ತದೆ. ಒಂದು ಅವ್ರಿಗೆ ನಾನೇ ಮುಖ್ಯಮಂತ್ರಿ ಆಗಬೇಕು ದೊಡ್ಡ ಬಯಕೆ ಇರಬೇಕು. ಎರಡನೇದಾಗಿ ಅವ್ರ ಹಿಂಬಾಲಕರಿಗೆ ಇದನ್ನು ಕೊಟ್ಟು ಹೋಗ್ಬೇಕು ಅನ್ನೋಂಥ ಏನು ತರ್ಕ ಇರ್ಬೋದು. ಯಾಕೆ ಸಾಕಷ್ಟು ಜನರಿಗೆ ಅವರು ಉಪಕೃತರಾಗಿದ್ದಾರೆ ಸಿದ್ದರಾಮಯ್ಯನವರು. ಅಥವಾ 22ರವರೆಗೆ ಇರಬೇಕು ಅನ್ನೋ, ಅಥವಾ ಇನ್ನೊಂದು ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋಂಥ ಏನೋ ಅಭಿಲಾಷೆ ಇರ್ಬೋದು. ಏನೂ ಇರಲಿ, ತುರ್ತು ಮಾತ್ರ ತಮ್ಮ ಶಸ್ತ್ರಾಸ್ತ್ರಗಳನ್ನ ಕೆಳಗಿಟ್ಟಿದ್ದಾರೆ ನಮ್ಮ ಡಿ ಕೆ ಶಿ ಅವರು. ಭವಿಷ್ಯದಲ್ಲಿ ಅವ್ರು ಒಳ್ಳೆಯದು ನಿಶ್ಚಿತತೆ ಇರ್ತದೆ ಅಂತೇಳಿ
ಅವ್ರ ಬೆಂಬಲಿಗರು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಬೋದು. S60 ನ್ಯೂಸ್ ಅರ್ಥ ಚಿತ್ರಲಾಮಿದು ಸತ್ಯದ ಕೈಗಳಲ್ಲಿ ವಂದನೆಗಳು.